ಹೆಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಪೊಲೀಸ್ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಆರಂಭವಾಗಿರುವಂಥದ್ದು. ಒಟ್ಟು 8176 ಹುದ್ದೆಗಳ ಭರ್ತಿಗೆ ಈಗ ಅನುಮತಿಯನ್ನು ನೀಡಿರುವಂಥದ್ದು. ಇದರ ನೇಮಕಾತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಸೊ ಅದರಲ್ಲಿ ಯಾವ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ಹುದ್ದೆಗಳ ಹಂಚಿಕೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಾಗಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಚೇರಿಯಿಂದ ವಿವಿಧ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಎಲ್ಲ ನಗರದ ಪೊಲೀಸ್ ಆಯುಕ್ತರುಗಳಿಗೆ ಒಂದು ಪತ್ರವನ್ನು ಬರೆದು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡಲಾಗಿರುತ್ತೆ. ಸದರಿ ಹುದ್ದೆಗಳನ್ನು ನಗರ, ಜಿಲ್ಲಾ ಅಥವಾ ಘಟಕಗಳಿಗೆ ಮರು ಹಂಚಿಕೆ ಮಾಡಿ ತಮ್ಮ ಘಟಕಗಳಿಗೆ ಹಂಚಿಕೆಯಾಗಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸುವುದಕ್ಕೆ ಈ ಹಿಂದೆ ನಿರ್ದೇಶನ ಕೊಡಲಾಗಿತ್ತು. ಅದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಮೀಸಲಾತಿ ಅಥವಾ ರೋಸ್ಟರ್ ನಿಯಮಗಳ ಅನ್ವಯ ಮಾಡಿ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸಲಾಗಿರುತ್ತೆ ಅನ್ನುವಂಥದ್ದು. ಸೊ ಹುದ್ದೆಗಳ ವಿವರ ಈ ರೀತಿಯಾಗಿರುತ್ತೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಟೋಟಲ್ 20 ಹುದ್ದೆಗಳು. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 5 ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಅಂದರೆ ರಾಜ್ಯ ವೃಂದಕ್ಕೆ 15 ಹುದ್ದೆಗಳು. ಹಾಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC. ಸೊ ಇದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ 275 ಹುದ್ದೆಗಳು ಮತ್ತು ರಾಜ್ಯ ವೃಂದದಲ್ಲಿ 1375, ಒಟ್ಟು 1650 ಹುದ್ದೆಗಳು. ಹಾಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವಿಭಾಗಕ್ಕೆ 610 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಹಾಗೆ ರಾಜ್ಯ ವೃಂದದಲ್ಲಿ 3500, ಒಟ್ಟು 4110 ಹುದ್ದೆಗಳನ್ನು ತೋರಿಸಲಾಗಿರುತ್ತೆ. ಹಾಗೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ KSRP ಕಲ್ಯಾಣ ಕರ್ನಾಟಕದಲ್ಲಿ 530, ಹಾಗೆ ರಾಜ್ಯ ವೃಂದದಲ್ಲಿ 1500 ಹುದ್ದೆಗಳು, ಒಟ್ಟು 2032 KSRP ಹುದ್ದೆಗಳು. ಇನ್ನು KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸೊ ಇಲ್ಲಿ HK ವಿಭಾಗದಲ್ಲಿ ಮಾತ್ರ 364 ಹುದ್ದೆಗಳನ್ನು ತೋರಿಸಲಾಗಿರುತ್ತೆ. ಸೊ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತಿಮವಾಗಿರ್ತಕ್ಕಂಥ ಜಡ್ಜ್ಮೆಂಟ್ ಕೋರ್ಟ್ನಿಂದ ಬಂದ ನಂತರ ಸೊ ಅದರ ಆದೇಶವನ್ನು ಪಾಲಿಸಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡಲಾಗಿರುತ್ತೆ. ಸೊ ವಿವಿಧ ನಗರ, ಜಿಲ್ಲಾ ಅಥವಾ ಘಟಕಗಳಿಗೆ ಸಂಬಂಧಪಟ್ಟಂಥ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲೇ ಹೊರಬೀಳಲಿದೆ. ಅದು 8176 ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೇಮಕಾತಿ. ಅದರಲ್ಲಿ ಕಾನ್ಸ್ಟೇಬಲ್ ಅಂದರೆ APC ಇದೆ, ಸಿವಿಲ್ ಇದೆ, KSRP ಇದೆ ಮತ್ತು KSISF ಇದೆ. ಸೊ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ತಾವು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇದಕ್ಕೆ ಏನೆಲ್ಲ ಓದಬೇಕು, ಕ್ವಾಲಿಫಿಕೇಷನ್ ಏನಿರಬೇಕು, ಸಿಲೆಬಸ್ ಏನಿರುತ್ತೆ ಮುಂತಾದ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.